ಜಗತ್ತಿನ ಮಾರ್ಷಲ್ ಆರ್ಟ್ನ ದಂತಕತೆ ಬೂಸ್ಲಿ ಅವರು ಒಂದು ಮಾತು ಹೇಳುತ್ತಾರೆ. ಡು ನಾಟ್ ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ಯುವರ್ ಸೆಲ್ಫ್ ಇವನ್ ಆಸ್ ಎ ಜೋಕ್. ತಮಾಷೆಗೂ ಕೂಡ ನಿನ್ನ ಬಗ್ಗೆ ನೀನು ನೆಗೆಟಿವ್ ಆಗಿ ಮಾತಾಡಬೇಡ ಅಂತ. ಹೌದು, ನಾವಾಡುವ ಪ್ರತಿಯೊಂದು ಮಾತು ಕೂಡ ನಮ್ಮ ಮೈಂಡ್ ಅಲ್ಲಿ ಸೇವ್ ಆಗುತ್ತೆ. ಅದು ಒಂದು ಬೀಜ ಇದ್ದಾಗೆ. ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಒಂದು ಬೀಜ ಬಿತ್ತುತ್ತೀವೋ ಅದೇ ಮರವಾಗುತ್ತೆ. ನಾವು ಮುಳ್ಳಿನ ಬೀಜವನ್ನು ಹಾಕಿ ಮಾವಿನ ಹಣ್ಣನ್ನ ಎಕ್ಸ್ಪೆಕ್ಟ್ ಮಾಡಬಾರದು. ಸ್ವಾಮಿ ವಿವೇಕಾನಂದ ಅವರು ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲೂ ಅನಂತವಾದ ಶಕ್ತಿ ಇದೆ, ಅದನ್ನು ನಾವು ಹೊರತೆಗೆಯಬೇಕು. ಉದಾಹರಣೆಗೆ, ನಿಮಗೆ ಯಾರಾದರೂ ಹೀಗೆ ಹೇಳಿದಾರ, ನಾನು ಹಾಗೆ ಸುಮ್ಮನೆ ಓದ್ತಾ ಇದ್ದೆ, ಬೈ ಆಕ್ಸಿಡೆಂಟಲಿ IAS ಆಫೀಸರ್ ಆದೆ, ನಾನು ಡೈಲಿ ಹಾಗೆ ಸುಮ್ಮನೆ ಓಡ್ತಾ ಇದ್ದೆ, ನಾನು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡೆ, ನಾನು ಹಾಗೆ ಸುಮ್ಮನೆ ಕ್ರಿಕೆಟ್ ಆಡ್ತಾ ಇದ್ದೆ, ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಆದೆ ಅಂತ. ಹೀಗಾಗೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಬ್ಬ ಕ್ರಿಕೆಟರ್ ಆಗಿರ್ಲಿ, ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗಿರ್ಲಿ, ಒಬ್ಬ IAS ಆಫೀಸರ್ ಆಗಿರ್ಲಿ, ಇವರು ಚಿಕ್ಕ ವಯಸ್ಸಿನಲ್ಲಿ IAS, ನಾನು ಕ್ರಿಕೆಟರ್, ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗ್ಬೇಕು ಅನ್ನೋ ಬೀಜನ ಬಿತ್ತಿರುತ್ತಾರೆ. ಆ ಬೀಜಕ್ಕೆ ಇವರು ದಿನ 7 ರಿಂದ 8 ಗಂಟೆ 5 ರಿಂದ 6 ವರ್ಷ ಸತತವಾಗಿ ಪ್ರಾಕ್ಟೀಸ್ ಮಾಡಿರುತ್ತಾರೆ. ಆಗ ಆ ಬೀಜ ಬೆಳೆದು ದೊಡ್ಡ ಮರವಾಗಲು ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಚಿಕ್ಕ ವಯಸ್ಸಿನಲ್ಲೇ ನೀವು ಏನು ಆಗ್ಬೇಕು ಅಂತ ಇದ್ದೀರೋ ಆ ಬೀಜನ ನಿಮ್ಮ ತಲೆಯಲ್ಲಿ ಬಿತ್ತಿ ಅದಕ್ಕೆ ನೀರು ಮತ್ತು ಗೊಬ್ಬರನ ಹಾಕ್ತಾ ಬನ್ನಿ. ಅದು ಒಂದು ದಿನ ದೊಡ್ಡ ಮರವಾಗಿ ನಿಮಗೆ ಫಲ ಕೊಡುತ್ತೆ.